ಏನಾಗಬೇಕು ಅಂತೀರಿ ಸರ್? ಮುಂದೆ ಏನ್ ಮಾಡಬೇಕು ಅಂತೀರಿ? ಈಗ ಸರ್ಕಾರ ಸಂಯಮತೆ ಇರಬೇಕು. ಅಧಿಕಾರ ನಡೆಸುವಂತ ಸಂದರ್ಭದಲ್ಲಿ ಒಂದು ಹಿಯರಿಂಗ್ ಪೇಷನ್ಸ್ ಅಂತ ಹೇಳ್ತೀವಿ, ಕೇಳುವಂತ ಸೌಜನ್ಯ ಇವತ್ತು ಆಡಳಿತ ಮಾಡುವಂತವ್ರಿಗೆ ಇದ್ರೆ ಅದು ಒಳ್ಳೆ ದಾರಿನಲ್ಲಿ ಇವತ್ತು ನಾಡಿಗೆ ಒಳ್ಳೇದಾಗೋ ರೀತಿಯಲ್ಲಿ ಇವರೊಂದು ಗೌರವಯುತವಾಗಿ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ಇಲ್ಲಿ ಇವರಲ್ಲಿ ಕಾರಣಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಏನೇನೋ ಅವರ ಬದಲಾವಣೆಗಳು ನೋಡಿದಾಗ ಎಲ್ಲರನ್ನೂ ಕರೆದು ಮಾತಾಡೋದು, ಬೇರೆ ರೀತಿಯಲ್ಲಿ ಅವರು ಹೆಜ್ಜೆ ಇಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಈ ತರ ಒಂದು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಸರ್ಕಾರ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಂತ ಅನ್ಕೊಂಡಿದ್ವಿ. ಬಟ್ ಎಲ್ಲೋ ಒಂದ್ ಕಡೆ ಇದು ಏನು ವೈಮನಸ್ಸಿಗೆ ಕಾರಣ ಆಗೋ ರೀತಿಯಲ್ಲಿ ಅವರ ನಡೆಗಳು ನೋಡಿದಾಗ, ಯಾಕೆಂದ್ರೆ ಇವತ್ತು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಾನು ಮಾತಾಡಬೇಕು ಅಂದ್ರೆ ಅಲ್ಲಿ ಸೌಜನ್ಯಕ್ಕೆ ಆದರೂ ಕೂಡ ರೈತರನ್ನ ಕರೆದು ಮಾತಾಡಿ, ಇವ್ರ ಅಧಿಕಾರಿಗಳಾಗ್ಬೋದು, ಇವ್ರ ಜನಪ್ರತಿನಿಧಿಗಳಾಗ್ಬೋದು, ಸರ್ಕಾರ ಆಗ್ಬೋದು, ಅವ್ರನ್ನ ಕರೆದು ಕೂತ್ಕೊಂಡು ಮಾತಾಡಿ ಇಚ್ಛೆ ಇದ್ದವರು ಕೊಡಿ, ಇಲ್ಲದೆ ಇದ್ರೆ ಯಾವ ರೀತಿ ಮಾಡಬೇಕು ಅನ್ನೋ ಆಲೋಚನೆ ಆಮೇಲೆ ಅವ್ರು ಮಾಡೋಂಥ ಕೆಲಸ ಮಾಡಬೇಕಿತ್ತು. ಇಲ್ಲ ನಾನು ಮಾಡೇ ತೀರ್ತೀನಿ ಅಂತಕ್ಕಂಥ ಒಂದು ಹಠದ ಮನೋಭಾವಕ್ಕೆ ಇವ್ರು ಏನಾದ್ರು ಕಾಲಿಟ್ರೆ ಖಂಡಿತ ಅಲ್ಲಿ ಒಂದು ಕೆಟ್ಟ ಪರಿಣಾಮವನ್ನೇ ಇವರು ಎದುರಿಸಬೇಕಾಗ್ತದೆ. ಇವ್ರ ನಡೆ ಆ ರೀತಿ ಇರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ಹಿಂದೆ ಸಿದ್ದರಾಮಯ್ಯನವರು ಕೂಡ ಕಳೆದ ಕೆಲವು ದಿನಗಳಿಂದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಏನು ನಮ್ಮ ಇದು ದೇವನಹಳ್ಳಿ ಚನ್ನರಾಯಪಟ್ಟಣ ಒಂದು ಟೌನ್ಶಿಪ್ ಇದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಲ್ಲಿ ಏನು ಅಕ್ವಿಸಿಷನ್ ಆಗಿದ್ದಂಥದನ್ನ ರೈತರಲ್ಲಿ ಒಪ್ಪದೇ ಇದ್ದಂಥ ಸಂದರ್ಭದಲ್ಲಿ ಅದನ್ನ ಕೈ ಬಿಟ್ಟು ಯಾರ ಆಸಕ್ತಿ ಇದೆ ಕೊಡ್ಲಿಕ್ಕೆ ಯಾರ್ಯಾರು ಮುಂದೆ ಬರ್ತೀರೋ ಅಂಥವ್ರನ್ನ ನಾವು ತಗೋತೀವಿ ಅಂತಕ್ಕಂಥದ್ದು ಹೇಳಿದಂಥ ಉದಾಹರಣೆ ನಿಮ್ಮ ಸರ್ಕಾರದಲ್ಲೇ ಇದೆ. ನಿಮ್ಗೆ ಯಾಕೆ ಈ ತರ ಹಠದ ಸ್ವಭಾವ? ರೈತರ ಮೇಲೆ ನಿಮ್ಗೆ ಏನಾದ್ರು ಕೋಪ ಇದೆಯಾ? ಇಲ್ಲ ಬೇರೆ ಏನಾದ್ರು ಉದ್ದೇಶಗಳಿದೆಯಾ? ದಯಮಾಡಿ ಇದನ್ನ ನಿಮ್ಮ ಮನಸ್ಥಿತಿನ ಬದಲಾಯಿಸಿಕೊಂಡು ಅಲ್ಲಿ ಜನಗಳ ಮೇಲೆ ನಾವೆಲ್ಲ ಕೂಡ ನೋಡಿದ್ದೇವೆ. ಕಳೆದ ವಾರ ನಾವೆಲ್ಲ ಅಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಪ್ರದೇಶ ಅದು. ಎಲ್ಲರೂ ಕೂಡ ಸಣ್ಣ ಪುಟ್ಟ ರೈತರು, ಸುಮಾರು 600ಕ್ಕೂ ಹೆಚ್ಚು ಜನ 1 ಎಕರೆಗಿನ್ನ ಕಡಿಮೆ ಭೂಮಿಯನ್ನ ಉಳ್ಳಂತವ್ರು. ಅವ್ರೆಲ್ಲಿಗೆ ಹೋಗ್ಬೇಕು? ನೀವು ಕೊಡ್ತಕ್ಕಂಥ ಹಣ ಎಷ್ಟು ದಿವಸ ಅವರಲ್ಲಿ ಇರಕ್ಕೆ ಸಾಧ್ಯ? ಮತ್ತೆ ಅವರು ಆ ಭೂಮಿನ ಕೊಂಡ್ಕೊಳ್ಳಿಕ್ ಸಾಧ್ಯನಾ? ಇದೆಲ್ಲ ಆಲೋಚನೆ ಒಂದು ಅಧಿಕಾರ ನಡೆಸುವಂತವರು ಜನಗಳ ಒಂದು ಹಿತಾಸಕ್ತಿನೂ ಕೂಡ ನೀವು ಗಮನಿಸಿ ನೀವು ತೀರ್ಮಾನಗಳು ತಗೋಬೇಕಾಗ್ತದೆ. ಅದು ನಿಮ್ಮಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ದಯಮಾಡಿ ನಿಮ್ಮಲ್ಲಿ ಇರ್ತಕ್ಕಂಥ ಮನಸ್ಸನ್ನ ಪರಿವರ್ತನೆ ಮಾಡಿಕೊಂಡು ಆ ಟೌನ್ಶಿಪ್ನ ಇವಾಗಲೇ ಕೈ ಬಿಟ್ರೆ ಸೂಕ್ತ ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಯ. ಕುಮಾರಸ್ವಾಮಿ ಅವರು ರೈತರ ಮಧ್ಯೆ ಚರ್ಚೆ ಆಗಲಿ ಅಂತೇಳಿ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್. ಮುಖ್ಯಮಂತ್ರಿ ಆದವರಿಗೆ ರೈತರ ಮಧ್ಯೆ ಚರ್ಚೆ ಮಾಡೋದು ಯಾಕೆ ಸರ್? ಭಯನ ಯಾಕೆ? ಅವ್ರಿಗೆ ಅಲ್ಲಿ ಹೋಗ್ಲಿಕ್ಕೆ ಭಯ ಇರಬೇಕೇನೋ ಅಲ್ಲಿ. ಯಾಕೆಂದ್ರೆ ಅಲ್ಲಿ ಹೋಗ್ಬೇಕು. ಹಿಂದೆ ಕುಮಾರಸ್ವಾಮಿ ಅವರು ಇದೇ ಇಶ್ಯೂನಲ್ಲಿ 3-4 ಸಲ ಕೃಷ್ಣಾದಲ್ಲಿ ರೈತರನ್ನ ಕರೆದ್ರು, ಕೇಳಿದ್ರು. ರೈತರು ಅದು ಬೇಡ ಅಂತಂದಾಗ ಕೈ ಬಿಟ್ಟಂತ ಪ್ರಸಂಗ ನಾವೆಲ್ಲರೂ ಕೂಡ ಇಲ್ಲಿ ಕಣ್ಮುಂದೆ ಕಾಣ್ತೇವೆ. ಆದ್ರೆ ಈ ಸರ್ಕಾರದಲ್ಲಿ ಕೇಳೋಂತ ಸೌಜನ್ಯನೇ ಕೂಡ ಇವ್ರು ಮೆರಿದೇ ಇದ್ರೆ ಹೇಗೆ ಇದನ್ನ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಇವ್ರು ಸಾಧ್ಯ ಆಗ್ತದೆ? ಅಲ್ಲಿ ಸ್ಥಳೀಕರ ಒಂದು ಅಭಿಪ್ರಾಯಗಳು, ಅಲ್ಲಿ ಸಾಧಕ ಬಾಧಕಗಳನ್ನ ಇವರು ಚರ್ಚೆ ಮಾಡದೇ ಇದ್ರೆ ಈ ಅನುಷ್ಠಾನಕ್ಕೆ ತರಲಿಕ್ಕೆ ಹೇಗೆ ಸಾಧ್ಯ? ಖಂಡಿತ ಇದು ಊರ್ಜಿತ ಆಗಲ್ಲ. ಇವರು ಈ ಮನಸ್ಥಿತಿಯಿಂದ ಹೊರಗೆ ಬಂದು ಖಂಡಿತ ಅದನ್ನು ಬೇರೆ ಜಾಗದಲ್ಲಿ, ಇವತ್ತು ನಮ್ಮ ಕೋಲಾರದ MP ಅವರು ಮೊನ್ನೆ ಒಂದು ಸಲಹೆನೂ ಕೊಟ್ಟರು, ಬೇಕಾದ್ರೆ 5,000 ಎಕರೆನೂ ಕೂಡ ನಮ್ಮ ಕೋಲಾರದಲ್ಲಿ ಕೊಡ್ತೀವಿ ಬನ್ನಿ ಮಾಡಿ ಅಂತ. ಯಾಕೆ ಅಲ್ಲಿ ಜಾಸ್ತಿ ಇದಿಲ್ವಾ, ಆದಾಯ ಬರ್ತಕ್ಕಂಥ ಸ್ಥಳ ಅಲ್ವಾ? ಅದನ್ನ ದಯಮಾಡಿ ಅದನ್ನ ನಿಮ್ಮ ಮನಸ್ಥಿತಿನ ಬದಲಾಯಿಸಬೇಕು ಅಂತ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿ. ಈಗ ಒಂದು ಸನ್ಮಾನ್ಯ ದೇವೇಗೌಡರು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಇದರಲ್ಲಿ ಸಾಧಕ ಬಾಧಕಗಳನ್ನ ಆಲೋಚನೆ ಮಾಡಿ ನೀವು ದಯಮಾಡಿ ಈ ತೀರ್ಮಾನದಿಂದ ಹಿಂಪಡಿಬೇಕು ಅಂತಕ್ಕಂಥದ್ದು. ಖಂಡಿತ ಅವರ ಒಂದು ಹಿರಿತನಕ್ಕೆ ಇವರು ಗೌರವ ಕೊಟ್ಟು ಅದರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನೆಲ್ಲದನ್ನು ಕೂಡ ಚರ್ಚೆ ಮಾಡಿ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ಇವರು ಮುಂದಾಗಲಿ ಅಂತ ನಾನು ಒತ್ತಾಯ ಮಾಡ್ತೇನೆ. ಅದು ಕೂಡ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ದುಷ್ಪರಿಣಾಮ ಇವರು ಎದುರಿಸಬೇಕಾಗ್ತದೆ.